ಈಗ ಯಾವ್ದಾದ್ರು ನನ್ನ ಮಕ್ಕಳು ಬೇರೆ ಅವ್ರ ಫ್ರೆಂಡ್ಸ್ ಗಾಂಜಾ ಅಥವಾ ಡ್ರಗ್ಸ್ ಗಿಗ್ಸ್ ತಗೊಂಡಿದ್ರೆ ನನ್ನ ಮಗಳನ್ನ ಅಲ್ಲಿ ಕಳ್ಸೋಕೆ ನಾವು ರೆಡಿ ಇರ್ತೀವ? ನಮ್ಮ ಮಕ್ಕಳು ಹಾಳಾಗ್ಬಿಡ್ತೀವಿ ಅಂತ ನಾವು ಅವ್ರನ್ನ ಹೋಗೋಕ್ಕೆ ಬಿಡೋದಿಲ್ಲ. ಜಗಳಾಡಿ ಏನೋ ಮನೇಲಿ ಗಲಾಟೆ ಆದರೂ ಅವ್ರನ್ನ ಅವಾಯ್ಡ್ ಮಾಡಿಸ್ತೀವಿ. ನಿಮ್ಮ ಸಮಾಜದಲ್ಲಿ ಈ ಥರ ನಡೀತಿದೆ, ಈ ಸಮುದಾಯ ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಾಗ ಆ ಸಮುದಾಯದ ಮಕ್ಕಳ ಜೊತೆ ಆ ಸಮುದಾಯದಿಂದ ನೀವು ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ. ಲವ್ ಮಾಡೋನಿಗೆ ಅವೆಲ್ಲ ಯೋಚನೆನೇ ಬರೋದಿಲ್ಲ. ಪ್ಲಾನ್ ಮಾಡೋನಿಗೆ ಮಾತ್ರ ಆತರ ಯೋಚನೆ ಮಾಡೋದು. ಲವ್ ನಿಜವಾದ ಪ್ರೀತಿ ಇರೋನಿಗೆ ಆತರ ಯಾವುದೇ ಯೋಜನೆಗಳು ಏನು ಬರೋದಿಲ್ಲ. ಬ್ಲೈಂಡ್ ಆಗಿ ಲವ್ ಮಾಡ್ತಾರೆ. ಆಲ್ಮೋಸ್ಟ್ ಲವ್ ಜಿಹಾದಲ್ಲಿ ವ್ಯವಸ್ಥಿತ ತಂತ್ರಗಳು. ನಿಜವಾದ ಪ್ರೀತಿ ಕೆಲಸ ಮಾಡಿದ್ದ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಇಲ್ಲ ಯಾವ ಇದೆಲ್ಲ ತಂತ್ರಗಳನ್ನೇ. ಅವರು ಫುಲ್ ಲೀಗಲ್ ಆಗಿ ಪರ್ಫೆಕ್ಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಒಂದ್ ಸೈಡ್ ಫುಲ್, ಈ ಕಡೆ ಏನೂ ಇಲ್ಲ, ಹೆಣ್ಣಿನ ಕಡೆ ಏನೂ ಇಲ್ಲ, ಶಕ್ತಿನೇ ಇಲ್ಲ. ಹಲಾಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇದು ಮಾಡ್ತಿರ್ಬೇಕಂದ್ರೆ ನೀವು ಯಾವ್ದೋ ಬೇರೆ ಧರ್ಮ ಬಂದಿರೋ ಹೆಣ್ಣು ಮಕ್ಳಿಗೆ ಇವ್ರು ಹೋಗಿ ಕರ್ಕೊಂಡು ಹೋಗುವಾಗಲೇ ಇವ್ರ ಕ್ಯಾರೆಕ್ಟರ್ಲೆಸ್ ಅನ್ನೋ ರೀತಿಯಲ್ಲೇ ಕರ್ಕೊಂಡು ಅವ್ರು ಯೂಸ್ ಅಂಡ್ ಥ್ರೋ ಅಂತಾನೆ ನಿಮ್ನ ಕರ್ಕೊಂಡು ಹೋಗೋದು. ಆ ಸಮುದಾಯದಲ್ಲಿ ಹಂಗಿರ್ಬೇಕಾದ್ರೆ ನಿಮ್ಮ ಬೇರೆ ಹೆಣ್ಮಕ್ಳನ್ನ ಅವ್ರು ಎಲ್ಲಿ ಮರ್ಯಾದೆ ಕೊಡ್ತಾರೆ? ಅದು ಯಾಕೆ ಅರ್ಥ ಆಗ್ತಾ ಇಲ್ಲ? ಅದೇ ಪಾಯಿಂಟ್. ನೀವ್ ಯಾರಾದ್ರೂ ಹಿಂದೂ ಹೆಣ್ಮಕ್ಳೊಟ್ಟಿಗೆ ಈ ರೀತಿ ಚರ್ಚೆ ಮಾಡಿದಿರಾ? ನಿಮ್ಗೆ ಇಷ್ಟೆಲ್ಲ ಕಣ್ಣೆದ್ರು ಇದ್ರೂ ಕೂಡ ನೀವ್ ಯಾಕೆ ಹೀಗೆ ಆದ್ರಿ, ಅಥವಾ ಈಗ ನಿಮ್ಗೆ ಅರ್ಥ ಆಗಿದೆ, ನೋವಾಗಿದೆ, ಕಷ್ಟ ಆಗಿದೆ, ವಾಪಸ್ ಬಂದಿದ್ದೀರಿ? ಎಲ್ಲ ಅನುಭವಿಸಿದ್ಮೇಲೆ ಏನ್ ಮಾಡಿದ್ರು ಏನ್ ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ. ಅವ್ರು ಅದೇನಂತ ಹೇಳ್ತಾರೆ, ಹೊಡ್ತಾ ಬಿದ್ದೋಗ್ಬಿಟ್ಟಿದೆ, ಇನ್ನು ನಾವು ಅದಕ್ಕೆ ಹೊಡೆದು ಇನ್ನೂ ನೋವು ಮಾಡೋದು ಬಿಟ್ರೆ ಇನ್ನೇನು ಎಫೆಕ್ಟ್ ಇಲ್ಲ, ಆಗೋಗ್ಬಿಟ್ಟಿದೆ ಎಲ್ಲ ಆದ್ಮೇಲೆ ಏನ್ ಮಾಡೋದು? ನಮ್ಗೆ ಗೊತ್ತಾಗಿಲ್ಲ ಮೇಡಮ್, ನಮ್ಗೆ ಹಿಂಗಾಗೋಯ್ತು, ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ? ಕೆಲವ್ರಿಗಂತೂ ಪೇರೆಂಟ್ಸ್ ಮನೆಗೆ ಹೋಗೋಕ್ಕಾಗೋದಿಲ್ಲ, ಆ ಲೆವೆಲ್ಗೆ ಹೋಗ್ಬಿಡುತ್ತೆ. ಸ್ವಂತ ಹಿಂದೂ ಧರ್ಮದಲ್ಲಿ ಮದುವೆ ಆಗಿದ್ರೇನೆ ಮರ್ಯಾದೆ ಹತ್ಯೆ ಮಾಡ್ಕೊಂಡಿದ್ರೆ, ಇನ್ನು ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ರೆ ಫ್ಯಾಮಿಲಿಗೂ ಹೋಗಂಗಿಲ್ಲ, ಆ ಲೆವೆಲ್. ಕೆಲವ್ರಂತೂ ಪ್ರಾಸಿಕ್ಯೂಷನ್ ಕೆಲಸಕ್ಕೆ ಕಳಿಸ್ಬಿಡ್ತಾರೆ, ಅವ್ರಂತೂ ರಿಟರ್ನ್ ಬರೋದೇ ಇಲ್ಲ. ಹೋಗ್ಬಿಟ್ರೆ ಅಷ್ಟೇ, ಅವ್ರ ಜೀವನ ಅಲ್ಲೇ ಹೋಗ್ಬಿಡುತ್ತೆ. ನಿಮಗೆ ಆಲ್ಮೋಸ್ಟ್ ಹ್ಯೂಮನ್ ಟ್ರಾಫಿಕಿಂಗ್ ಕೇಸಲ್ಲಿ ನಿಮಗೆ ಸಿಗೋದು ಇಂಥವೇ ಕೇಸು. ಈ ಥರನೇ ನಂಬಿಸಿ ಮೋಸ ಮಾಡಿ ಕರ್ಕೊಂಡೋಗೋದು, ಒಂದಷ್ಟು ದಿನ ಯೂಸ್ ಮಾಡ್ಕೋತಾರೆ, ಆಮೇಲೆ ತಗೊಂಡೋಗಿ ಮಾರ್ಬಿಡ್ತಾರೆ, ದುಡ್ಡಿಗೆ ಮಾರ್ತಾರೆ. ಇದು ಇಡೀ ಉತ್ತರ ಪ್ರದೇಶದಲ್ಲಿ, ಗುಜರಾತಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ಎಲ್ಲ ಸ್ಟೇಟಲ್ಲೂ ನಡೀತಾ ಇದೆ. ಕಣ್ಣು ಮುಂದೆ ದಿನನಿತ್ಯ ನೀವು ಇದ್ರ ಬಗ್ಗೆ ನೀವು ನೋಡ್ಬೋದು, ಓದ್ಬೋದು. ಆದರೂ ನಮ್ಮ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ. ರಾಜಕಾರಣಿಗಳು ಹಾಳಾಗೋಗ್ಲಿ, ಅವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಆ ಸಮುದಾಯನ ಓಲೈಸೋದಕ್ಕೋಸ್ಕರ ಅವ್ರೇನೋ ಮಾಡ್ತಿದ್ದಾರೆ. ನೀವು ಪೋಷಕರು, ನಾಳೆ ನಿಮ್ಮ ಮನೆಗೆ ಇವ್ರು ಬರ್ಬೋದು, ನಿಮ್ಮ ಮನೆಗೆ ನುಗ್ಬೋದು. ಅಲ್ಲಲ್ಲ, ಅವರವರ ಹೆಣ್ಮಕ್ಳಿಗೆ ಬಂದಾಗ್ಲೇ ಗೊತ್ತಾಗೋದು ಅದು ಏನು ಅಂತ ಹೇಳಿ. ಇದು ಇಲ್ಲೂ ಕೇರಳದಲ್ಲೂ ನೋಡಿ, ಬರೀ ಹಿಂದೂ ಹೆಣ್ಮಕ್ಳಲ್ಲ, ಕ್ರಿಶ್ಚಿಯನ್ ರಿವೋಲ್ಟ್ ಆಗ್ತಾ ಇದೆ. ಕ್ರಿಶ್ಚಿಯನ್ ಹೆಣ್ಮಕ್ಳು 116 ಕೇಸನ್ನು ಫಾದರ್ ಬಂದು ಡಿಬೇಟ್ ಅಲ್ಲಿ ಹೇಳ್ತಾರೆ, ಇಷ್ಟು ಕೋರ್ಟ್ಗೂ ಹೋಗಿದೆ, ಇಷ್ಟು ಕೇಸ್ಗಳೆಲ್ಲ ಆಗ್ತಿದೆ, ಮುಸ್ಲಿಮ್ಸ್ ಅವರು ಜಿಹಾದ್ ಮಾಡ್ತಿದ್ದಾರೆ. ಅದೊಂದು ಷಡ್ಯಂತ್ರ, ಒಂದು ಪಿತೂರಿ ಎಲ್ಲ ಇದೆ. ಅದು ಅರ್ಥ ಆಗ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೀವು ಈಗ ಪೋಷಕರಿಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಿಮ್ಗೆ ಹೌದು ಸಮಾಜದಲ್ಲಿ ಈ ತರ ನಡೀತಾ ಇದೆ, ನೀವು ಅವರಿಂದ ದೂರ ಇರಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಹೆಣ್ಮಕ್ಳು ನಾನು ಸೆಕ್ಯೂರಿಟಿ ಮಕ್ಕಳಿಗೆ ಅದನ್ನ ನಾವು ಸ್ವಲ್ಪ ಹೇಳ್ಬೇಕಲ್ವಾ? ಹೌದು, ಹೇಳ್ಬೇಕು. ಅದನ್ನ ಬಿಟ್ಟು ನೀವು ಆತರದ ಜಾಗೃತಿ ಏನಾದ್ರು ಮಾಡ್ತೀನಿ ನಾನು ಆತರ ಜಾಗೃತಿ ಮಾಡ್ತೀನಿ. ನಮ್ಗೆ ಅವರು ಸರಿಗಿಲ್ಲ ಅಂತ ಹೇಳಿದಾಗ ನಾವ್ ಯಾಕೆ ಹೋಗ್ಬೇಕು? ಈಗ ಯಾವ್ದಾದ್ರು ನನ್ನ ಮಕ್ಕಳು ಬೇರೆ ಅವ್ರ ಫ್ರೆಂಡ್ಸ್ ಗಾಂಜಾ ಅಥವಾ ಡ್ರಗ್ಸ್ ಗಿಗ್ಸ್ ತಗೊಂಡಿದ್ರೆ ನನ್ನ ಮಗಳನ್ನ ಅಲ್ಲಿ ಕಳ್ಸೋಕ್ ನಾವ್ ರೆಡಿ ಇರ್ತೀವ? ನಮ್ಮ ಮಕ್ಕಳು ಹಾಳಾಗ್ಬಿಡ್ತೀವಿ ಅಂತ ನಾವು ಅವ್ರನ್ನ ಹೋಗಕ್ಕೆ ಬಿಡೋದಿಲ್ಲ. ಜಗಳಾಡಿ ಏನೋ ಮನೇಲಿ ಗಲಾಟೆ ಆದ್ರೂ ಅವ್ರನ್ನ ಅವಾಯ್ಡ್ ಮಾಡಿಸ್ತೀವಿ. ನಿಮ್ಮ ಸಮಾಜದಲ್ಲಿ ಈ ತರ ನಡೀತಿದೆ, ಈ ಸಮುದಾಯ ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ಹಾಳು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಾಗ ಆ ಸಮುದಾಯದ ಮಕ್ಕಳ ಜೊತೆ ಆ ಸಮುದಾಯದಿಂದ ನೀವು ಸ್ವಲ್ಪ ಅಂತರ ಕಾಯ್ದುಕೊಳ್ಳಿ ಅಂತ ಪೇರೆಂಟ್ಸ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಷನ್ ಮಾಡ್ಬೋದಾ? ಅವ್ರು ಬುರ್ಕ ಹಾಕೊಂಡು ಹೆಣ್ಮಕ್ಳನ್ನ ಪ್ರೊಟೆಕ್ಷನ್ ಮಾಡ್ಬೋದು. ನಾವು ಅಂತರ ಕಾಯ್ದುಕೊಳ್ಳಿ, ಅವರಿಂದ ನಿಮ್ಮನ್ನ ಹಾಳೆ ಮಾಡಿ ಈ ತರ ಜೀವನ ಹಾಳು ಮಾಡ್ತಾರೆ, ಅವ್ರನ್ನ ಎಲ್ಲಿಡ್ಬೇಕೋ ಅಲ್ಲಿಡಿ ಅಂತ ಹೇಳಿದ್ರೆ ತಪ್ಪೇನಿದೆ? ನಮ್ಮ ಮಕ್ಕಳಲ್ವಾ? ಇವ್ರು ಬೀದಿ ಪೊಲೀಸ್ ಗಿರಿ ಮಾಡ್ತಾರೆ. ಯಾರಾದ್ರೂ ಹೋದ್ರೆ ಹೆಣ್ಮಕ್ಳು ಹೋದ್ರೆ ಪೊಲೀಸ್ ಗಿರಿ ಮಾಡ್ತಾರೆ.
ನಾವು ನಮ್ಮ ಮಕ್ಳಿಗೆ ಹೇಳ್ಬಾರ್ದ ಬ್ರೈನು? ನಮ್ಮ ಹಿಂದೂಗಳಲ್ಲೇ ಇದಾಗ್ತಾ ಇರೋದು. ಹಿಂದೂಗಳಲ್ಲಿ ಏನು ಅಂತ ಹೇಳಿದ್ರೆ ಅದು ಫ್ರೀಡಮ್ ಆಫ್ ಮೈಂಡ್, ನಾವು ಸ್ವತಂತ್ರ ಸ್ವಇಚ್ಛೆ ಹೆಂಗ್ ಬೇಕಾದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಈ ತರ ಮಾಡ್ತಿದ್ದಾರೆ ಅಷ್ಟೇ. ನಿಮಗೆ ಜೀವ ಬೆದರಿಕೆಗಳು ಇತ್ಯಾದಿ? ಜೀವ ಬೆದರಿಕೆ ಮುಂಚೆ ಎಲ್ಲ ಬರ್ತಾ ಇತ್ತು. ನಮ್ಮ ಹಸ್ಬೆಂಡ್ ಅದಕ್ಕೆ ಫೋನ್ ಎತ್ತ ಅವರು ಕ್ಲಾಸ್ ತಗೋತಾರೆ. ಫಸ್ಟ್ ಬರೋದು ನೆಟ್ ಕಾಲ್ ಬರೋದು, ತುಂಬಾ ಇಂಟರ್ನೆಟ್ ಕಾಲ್ ತುಂಬಾ ಬರೋದು. ಎಷ್ಟು ಅಂತ ಹೇಳಿದ್ರೆ ಸುಮಾರು ಒಂದು ವಾರ ತುಂಬಾ ಬಂತು. ನಮ್ಮ ಹಸ್ಬೆಂಡ್ ಚೆನ್ನಾಗಿ ಬೈದು ಇಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಾನೇ ಪೊಲೀಸ್ ಅಂತಾನು ಕೆಲವು ಸಲ ಗದರಿಸಿದ್ದಾರೆ. ಸೊ ಹಾಗಾಗಿ ಇದು ಇಲ್ಲ. ನಮ್ಮ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೆದರಿಕೆ ಹಾಕ್ತಾರೆ, ಅದರಲ್ಲೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ನೀನು ಹೋರಾಟ ಮಾಡ್ತಿದೀಯಲ್ವಾ, ಹೋರಾಟ ಮಾಡ್ಬೇಕಾದ್ರೆ ಇವೆಲ್ಲ ಕಾಮನ್, ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ನಿಮ್ಮ ಹೋರಾಟದ ಏನಾದ್ರು ಮುಂದೆ ರಾಜಕೀಯ ಉದ್ದೇಶ ಇದೆಯಾ? ನಂದು ರಾಜಕೀಯ ಉದ್ದೇಶ, ನನಗೇನು ರಾಜಕೀಯ ಉದ್ದೇಶ ಆ ಥರ ಏನಿಲ್ಲ. ಸಮಾಜದಲ್ಲಿ ಒಂದು ಸುಧಾರಣೆ ಆಗಲಿ ಅಂತ ನನ್ನ ಮೇನ್ ಅಜೆಂಡಾ. ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು, ಮತ್ತು ಈ ಜಾತಿ ವ್ಯವಸ್ಥೆ ಅಂತ್ಯಗೊಳ್ಬೇಕು. ಜಾತಿ ವ್ಯವಸ್ಥೆ ಅಂತ್ಯಗೊಳ್ಬೇಕು ಅಂದರೆ ಅಂತರ್ಜಾತಿ ವಿವಾಹ ಆಗಬೇಕು, ಅದಾದ್ರೇನೆ ಜಾತಿ ವ್ಯವಸ್ಥೆ. ನೀವೇನಾದ್ರೂ ಅದಕ್ಕೆ ಆ ಥರದ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ರೆ, ಮಾಡಿಸಿದ್ರ ಮದುವೆ ಆ ಥರದ್ದು? ಆ ಥರದ್ದು ನಾನೇನು ಮಾಡಿಸಿಲ್ಲ. ಅವ್ರ ಹೋರಾಟ ಮಾಡ್ತೀನಿ, ಮಾಡೋರಿಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಮಗನಿಗೆ ನಾನು ಯಾವುದೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡ್ರು, ಇಂಟರ್ ಕ್ಯಾಸ್ಟ್ ನಾಟ್ ಅದರ್ ರಿಲಿಜನ್, ಕ್ಯಾಸ್ಟಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಹಿಂದೂ ಆದರೆ ಅದಕ್ಕೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ. ಯಾರಾದರೂ ಮಾಡಿದ್ರು ನಾನು ಅದಕ್ಕೇನು ಅಪೋಸ್ ಮಾಡಲ್ಲ, ಸಪೋರ್ಟ್ ಮಾಡ್ತೀನಿ. ಅದರಿಂದನೇ ನಮಗೆ ಜಾತಿ ಪದ್ಧತಿ ಒಂದು ನಿರ್ಮೂಲನೆ ಮಾಡ್ಬೋದು ಅನ್ನೋದಕ್ಕೆ ಅದೊಂದೇ ಆಧಾರ. ಅದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದೊಂದು ಮಾಡ್ಬೋದು. ಮತ್ತು ಈ ಲವ್ ಜಿಹಾದ್ ಅನ್ನೋ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅವೇರ್ನೆಸ್ ಸಮಾಜದಲ್ಲಿ. ಆ ದಿಕ್ಕಿನಲ್ಲಿ ಏನಾದ್ರು ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ಈ ತರ ನನಗೆ ಬಂದ ಕೇಸ್ಗಳಲ್ಲಿ ಹೋರಾಟ ಮಾಡ್ತಾ ಇದ್ದೆ. ಮತ್ತೆ ಈ ತರ ರಿಜಿಸ್ಟರ್ ಮಾಡಿಸೋದು, ಕೇಸ್ ರಿಜಿಸ್ಟರ್ ಮಾಡೋದು, ಅವ್ರಿಗೇನಾದ್ರು ನನ್ನ ಕೈಲಿ ನಾನು ಒಬ್ಳೆ ಮಾಡೋದಲ್ವಾ, ಸಂಘಟನೆ ಏನು ಇಲ್ವಲ್ಲ, ಇಂಡಿವಿಜುವಲ್ ಆಗಿ ಮಾಡೋದು. ಒಬ್ಬ ಲಾಯರ್ ಆಗಿ ಆ ತರದ್ ಏನಾದ್ರು ನ್ಯಾಯ ಕೊಡಿಸಿದ ಘಟನೆ ಇದೆ ಇದೆ. ಆ ತರ ಎಲ್ಲ ಕೇಸ್ಗಳೆಲ್ಲ ಮಾಡಿ ಅವ್ರಿಗೊಂದು ರಕ್ಷಣೆ ಕೊಟ್ಟು ಅವ್ರನ್ನ ಇದು ಮಾಡಿಸಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಅದು ಹೇಳಿದ್ನಲ್ಲ, ಪರಪ್ಪನ ಅಗ್ರಹಾರ, ಬಸವನಗುಡಿ, ಮತ್ತೆ ಇನ್ನೊಂದು ಹನುಮಂತ ನಗರದಲ್ಲಿ ತರ ಕೇಸ್ಗಳೆಲ್ಲ ಮಾಡಿದ್ದೀನಿ. ಪೊಲೀಸ್ ಇಲಾಖೆಯಿಂದ ಎಷ್ಟು ಸಪೋರ್ಟ್ ಇದೆ? ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಏನು ಸಪೋರ್ಟ್ ಇಲ್ಲ. ಏನೋ ಒಂದು ಕೇಸಲ್ಲಿ ಅವರಿಗೆ ಜವಾಬ್ದಾರಿ ಇಲ್ಲ. ಅದು ಅವ್ರ ಜವಾಬ್ದಾರಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವ್ರಿಗೆ ಫ್ರೀಡಮ್, 18 ಇಯರ್ಸ್ ಆದ್ಮೇಲೆ ಅವರಿಗೆ ಫ್ರೀಡಮ್ ಅಲ್ಲ, ಅವರು ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೇಕು. ಅದ್ರ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳೆ ನನಗೆ ಇಷ್ಟ ಇಲ್ಲ, ನಾನು ಇಷ್ಟ ಬಂದವನ ಜೊತೆ ಹೋಗ್ತೀನಿ, ಕಣ್ಣೆದ್ರಿದ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರು ಅವರಿಗೆ ಕಾನೂನು ಕೈ ಕಟ್ಟಾಗ್ತದೆ. ಹೌದು, ಅವ್ರು ಏನು ಮಾಡೋದಕ್ಕಾಗೋದು, ಅವರು ಏನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಕೇರಳದಲ್ಲಿ ಪೊಲೀಸರಿಗೆ ನಿಂತಿದ್ದಾರೆ ಅಂತ ನಮ್ಮ ಪುತ್ತೂರಿನ ಅಲ್ಲ ಇದು ಸುರತ್ಕಲ್ಲಿನ ಹೆಣ್ಮಗಳ ತಂದೆ ತಾಯಿ ಅವರು ಹೇಳ್ತಾ ಇದ್ರು. ಹೌದು, ಕೆಲವರು ಪೊಲೀಸರೇ ಅವಳನ್ನ ಅವರಿಗೆ ಒಪ್ಪಿಸಿದ್ದಾರೆ, ಕೆಲವ್ರು ಸಪೋರ್ಟ್ ಮಾಡ್ತಾರೆ. ಆದ್ರೆ ಕಾನೂನು ಪ್ರಕಾರವಾಗಿ ಅದೇ ತರನೇ ಇರುವುದು. ನಿಮ್ ಇಷ್ಟ ಬಂದವ್ರನ್ನ ಮದುವೆ ಆಗೋದಕ್ಕೆ ನಿಮ್ಗೆ ಫುಲ್ ರೈಟ್ಸ್ ಇದೆ. ಮಾಡ್ಬೇಕಾದ್ರೆ ಪೊಲೀಸರು ವಿರೋಧ ಮಾಡಿದ್ರೆ ಅವ್ರ ಮೇಲೆ ಹೆಬಿಯಸ್ ಕಾರ್ಪಸ್ ಹಾಕೊಂಡು ಹೋಗ್ತಾರೆ ಅಷ್ಟೇ ಅಲ್ವಾ. ಹೈಕೋರ್ಟ್ ಅಲ್ಲಿ ಈ ತರ ನಾವು ಮದುವೆ ಆಗೋದಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ವಿರುದ್ಧವಾಗಿ ಹೆಬಿಯಸ್ ಕಾರ್ಪಸ್ ಹಾಕಿ ಅವ್ರಿಗೆ ನೋಟಿಸ್ ಕಳಿಸ್ತಾರೆ ಹೈಕೋರ್ಟ್ ಇಂದ. ಇದು ಹಾದಿಯಾ ಕೇಸಲ್ಲಿ ಹಾಗೆ ಆಗಿದ್ದಲ್ಲ ಕೇರಳದಲ್ಲಿ. ಮದುವೆನ ಅನೂರ್ಜಿತ ಮಾಡಿದಾಗ ಸುಪ್ರೀಂ ಕೋರ್ಟ್ ಅದು ಮದುವೆ ಊರ್ಜಿತ ಮಾಡಿ ಅಂತ ಹೇಳಿ ಇದು ಮಾಡ್ತಾರಲ್ಲ, ಹಂಗೆ ಕಾನೂನು ರಕ್ಷಣೆ ಇದೆ, ನಿಮಗೆ ಫ್ರೀಡಮ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ಅದು ಈ ನಮ್ಮ ಕಾನೂನಿನಲ್ಲಿ ಮತ್ತೆ ಸಂವಿಧಾನದಲ್ಲಿ ಇರುವ ಕೆಲವು ದೋಷಗಳನ್ನೇ ಇವರು ಯುಟಿಲೈಸ್ ಮಾಡಿಕೊಂಡು ನಮ್ಮನ್ನ ದಾರಿ ತಪ್ಪಿಸ್ತಾ ಇರೋದು. ಕಾನೂನನ್ನೇ ದಾರಿ ತಪ್ಪಿಸ್ತಾರೆ. ಅದನ್ನ ಹೆಂಗೆ ಕಾನೂನನ್ನ ಅಡ್ಡದಾರಿಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಯೂಸ್ ಮಾಡ್ಕೋತಿದ್ರು. ಆ ಸಂಘಟನೆ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ, ತುಂಬಾ ಚೆನ್ನಾಗಿ. ಒಂದು ರೀತಿಯಲ್ಲಿ ಅವರ ಎದುರು ಈ ಲವ್ ಜಿಹಾದ್ ಅನ್ನ ತಪ್ಪಿಸ್ಬೇಕು, ಅದಕ್ಕೊಂದು ಜಾಗೃತಿ ಮೂಡಿಸ್ಬೇಕು ಅನ್ನುವಂತ ಹೋರಾಟ ಸೋಲ್ತಾ ಇದೆ. ಹೌದೌದು, ಸೋಲ್ತಿದೆ. ಮತ್ತೆ ಇನ್ನೊಂದವರು ನೋಡಿ 18 ಇಯರ್ಸ್ ಆಗೋವರೆಗೆ ಕಾಯ್ತಾರೆ. 18 ಇಯರ್ಸ್ ಆದ್ಮೇಲೆ, 18 ಇಯರ್ಸ್ ಮುಂಚೆ ಹೋದ್ರೆ ಅಲ್ಲಿ ಕಾನೂನು ಇಶ್ಯೂಸ್ ಆಗುತ್ತಲ್ಲ. ಇವೆಲ್ಲ ಷಡ್ಯಂತ್ರ ಅಲ್ಲದೆ ಪ್ರೀ ಪ್ಲಾನ್. ಒಬ್ಬ ಲವ್ ಮಾಡೋನಿಗೆ ಅವೆಲ್ಲ ಯೋಚನೆನೇ ಬರೋದಿಲ್ಲ.
ಪ್ಲಾನ್ ಮಾಡುವವನಿಗೆ ಮಾತ್ರ ಆತರ ಯೋಚನೆ ಮಾಡೋದು. ಲವ್ ನಿಜವಾದ ಪ್ರೀತಿ ಇರೋನಿಗೆ ಆತರ ಯಾವುದೇ ಯೋಜನೆಗಳು ಏನು ಬರೋದಿಲ್ಲ. ಬ್ಲೈಂಡ್ ಆಗಿ ಲವ್ ಮಾಡ್ತಾರೆ. ಆಲ್ಮೋಸ್ಟ್ ಲವ್ ಜಿಹಾದಲ್ಲಿ ವ್ಯವಸ್ಥಿತ ತಂತ್ರಗಳೇ ಇದೆ. ನಿಜವಾದ ಪ್ರೀತಿ ಕೆಲಸ ಮಾಡಿದ್ದ ನಿಮ್ ಗಮನಕ್ಕೆ ಏನಾದ್ರು ಬಂದಿದೆಯಾ? ಇಲ್ಲ ಇಲ್ಲ ಇಲ್ಲ, ಯಾವ ಇದೆಲ್ಲ ತಂತ್ರಗಳನ್ನೇ. ಅವರು ಫುಲ್ ಲೀಗಲ್ ಆಗಿ ಪರ್ಫೆಕ್ಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಒಂದ್ ಸೈಡ್ ಫುಲ್. ಈ ಕಡೆ ಏನೂ ಇಲ್ಲ, ಹೆಣ್ಣಿನ ಕಡೆ ಏನೂ ಇಲ್ಲ, ಶಕ್ತಿನೇ ಇಲ್ಲ. ಆವಾಗ ಅದನ್ನ ಯೂಸ್ ಮಾಡ್ಕೊಂಡು ಇವರು ಹೆಣ್ಣು ಮಕ್ಕಳನ್ನ ಗ್ರ್ಯಾಬ್ ಮಾಡ್ಕೊತಾ ಇದ್ದಾರೆ, ಎಳ್ಕೊತಾ ಇದ್ದಾರೆ. ಕಾನೂನಿನ ವೀಕ್ನೆಸ್ನ ಇವರು ಯುಟಿಲೈಸ್ ಮಾಡ್ಕೊತಿದ್ರು. ಫ್ರೀಡಮ್ ಆರ್ಟಿಕಲ್ 14 ಹೇಳ್ಬಿಡ್ತಾರೆ, ಮಾತೆತ್ತಿದ್ರೆ ಆರ್ಟಿಕಲ್ 14 ಹೇಳ್ಬಿಡ್ತಾರೆ. ಈ ಥರ ಮಾಡಿ ಹೆಣ್ಮಕ್ಳನ್ನ ಬೀದಿಲಿ ಹಾದಿಲಿ ನೀವು ಎಲ್ಲಿ ನೋಡಿದ್ರು ಲವ್ ಜಿಹಾದ್ ಕೇಸ್ಗಳನ್ನ ನೋಡ್ಬೋದು. ನೀವು ರೋಡಲ್ಲಿ ನೋಡ್ಬೋದು, ಊರಲ್ಲಿ ಒಂದು ನೋಡ್ಬೋದು, ನೀವು ಹಳ್ಳಿಗಳಲ್ಲೂ ನೋಡ್ಬೋದು ನೀವು. ಇದೇ ಥರ ಆದರೆ ಏನಾಗ್ಬೋದು ಮುಂದೆ? ಏನು, ನಾವು ಜಾಗೃತರಾಗಬೇಕು, ಎಜುಕೇಟೆಡ್ಗಳು ಸ್ವಲ್ಪ ಇದಾಗಬೇಕು. ಆಲ್ಮೋಸ್ಟ್ ಎಜುಕೇಟೆಡ್ಗಳೇ ಹೋಗುದು, ಹೌದು, ಲವ್ ಜಿಹಾದ್ಗೆ ಬೀಳುದು. ಅದೇ ಮೊನ್ನೆ ಯಾರೋ ಮಾಡೆಲ್ ಇದ್ದಲ್ಲ, ಏರ್ ಹೋಸ್ಟಸ್, ಅವಳ ಹೆಸರು ಶ್ರದ್ಧಾನ ಏನೋ, ಅವಳು 10 ವರ್ಷ ಇದ್ದು ಆಮೇಲೆ ಈಗ ಹೇಳ್ತಿದ್ದಾಳೆ, ಇಲ್ಲಿವರೆಗೂ ಅನುಭವಿಸಿ ಈಗ ಹೇಳ್ತಿದ್ದಾಳೆ. ಅದೇ ಅವ್ರಿಗೆ ಒಂದು ಲಿಮಿಟ್ ಕ್ರಾಸ್ ಆದ್ಮೇಲೆ ಬರ್ತಾರೆ. ಬಂದ್ ಹೇಳದ್ಮೇಲೆ ಏನ್ ಪ್ರಯೋಜನ? ಹೋಗೋ ಮುಂಚೆ ಯೋಚನೆ ನಾವು ಹೇಳಿದಾಗ ಅದನ್ನೇ ನಾವು ಹೇಳ್ತೀವಿ, ಈ ತರ ಆಗುತ್ತೆ ಈ ತರ. ಇವೆಲ್ಲ ನಮ್ಮ ಅಬ್ದುಲ್ಲಾ ಹಂಗಿಲ್ಲ, ನಮ್ ಸಲೀಂ ಹಂಗಲ್ಲ, ನಮ್ಮ ಅಬ್ದುಲ್ಲಾ ಹಂಗಲ್ಲ ಅಂತ. ಇಂಡಿಯಾದ ಮಾಡೆಲ್ ಅವಳು. ಹೌದು, ಅವಳು ಈ ಸೌಂದರ್ಯ ಸ್ಪರ್ಧೆಯಲ್ಲಿ ಆರ್ಸ್ ಬಂದವಳು ಶ್ರದ್ಧಾ. ಹೌದು. ಇನ್ನೊಬ್ಳು ಇದ್ಲಲ್ಲ, ಹೇರ್ ಹೋಸ್ಟ್, ಮೊನ್ನೆ ಫುಲ್ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಮದ್ವೆ ಆಗಿ ಫುಲ್ ಬುರ್ಕಾ ಹಾಕೊಂಡು ದೇವಸ್ಥಾನಕ್ಕೆ ಚಡ್ಡಿ ಹಾಕೊಂಡು ಹೋಗಿದ್ದೆ. ಅವಳು ರಿದ್ದಿ ಚಡ್ಡಿ ಅವಳಿಗೆ ಕಾಲಿನ ಉಗುರು ಕೂಡ ಕಾಣೋದಿಲ್ಲ, ಆ ಲೆವೆಲ್ಗೆ ಫುಲ್ ಚಡ್ಡಿ ಹಾಕೊಂಡು ನಂದು ಅಂತ ಹೇಳಿದ್ದೆ. ಈಗ ಬುರ್ಕಾ ಅವಳು ವಡಾಪಾವ್ ಮಾಡ್ತಾ ಇದ್ಲು. ಅವಳು ಏನೋ ಈಗ ಇದು ಹಾಕೊಂಡು ಬುರ್ಕಾ ಹಾಕೊಂಡಿದ್ರೆ ಈಗ ಅದನ್ನ ಕ್ವಶನ್ ಮಾಡಕ್ಕೆ ಅವ್ರಿಗೆ ತಾಕತ್ತಿದ್ಯಾ? ಕ್ವಶನ್ ಮಾಡೋದಕ್ಕೆ ತಾಕತ್ತಿದ್ಯಾ? ಮಾಡಲ್ಲ. ಆಮೇಲೆ ಅಲ್ಲಿ ಹೋದ ತಕ್ಷಣ ಅವರು ಕಂಪ್ಲೀಟ್ ಅವ್ರ ಈ ಪುಂಗಿ ಊದುವ ಹಾವು ತಲೆ ಅಲ್ಲಾಡ್ಸಂಗ ಆಡಿಸ್ತಾರಪ್ಪ. ಹೌದು, ಅದು ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾರೋ ಏನು, ಅವ್ರಿಗೆ ಯಾವ ರೀತಿ ಮಾಡ್ತಾರೋ ನಮ್ಗೆ ಒಳಗಡೆ ಗೊತ್ತಿಲ್ಲಲ್ಲ ಯಾವ ತರ ಮಾಡ್ತಾರೆ. ಅಲ್ಲ ಹೋಗಿ ಬಂದವ್ರಾದ್ರೂ ನೀವು ಕೇಳಿದ್ರೆ ಅವ್ರು ನೀವು ಯಾಕೆ ಹೀಗಾದ್ರಿ, ನಿಮ್ಗೆ ಯಾಕೆ ಆ ತರ ಅವ್ರು ಇಲ್ಡಾದ್ರಿ ಅಂದ್ರೆ ತುಂಬಾ ಹೊಡಿತಾರೆ, ಬಡಿತಾರೆ, ತುಂಬಾ ಟಾರ್ಚರ್ ಮಾಡ್ತಾರೆ. ಅವಳು ಒಬ್ಳು ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅಂತ, ತುಂಬ ಹೊಡೆದು ಟಾರ್ಚರ್ ಮಾಡೋದು, ಹಿಂಸೆ ಕೊಡೋದು, ಆಮೇಲೆ ಏನೋ ಮಿಕ್ಸ್ ಮಾಡಿಕೊಡೋದು, ಆ ಥರ ಎಲ್ಲ ಮಾಡ್ತಾರಂತವ್ರು. ಆಮೇಲೆ ಮಾಟ ಮಂತ್ರ ಮಾಡ್ದಂಗೆ ಏನೋ ವಶಕ್ಕೆ ಪಡ್ಕೊಂಡಂಗೆ ಮಾಡೋದು, ಆ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್. 2 ಹೆಣ್ಣು ಮಕ್ಕಳು. ಆಮೇಲೆ ಅವಳು ತಡೆಯೋಕ್ಕಾಗದೆ ಹೊರಗಡೆ ಬಂದ್ಬಿಟ್ಲ. ಅವಳು ಕೆಲಸ ಮಾಡಿ ಜೀವನ ಮಾಡಬೇಕು, ಹಸು ಮಾಂಸ ತಿನ್ನೋ ಅಂತ ಟಾರ್ಚರ್ ಮಾಡೋದು. ನರಕಕ್ಕೂ ಅಲ್ಲ, ಒಂದು ಪ್ರೀತಿಯ ಹೆಸರಿನಲ್ಲಿ ಈ ತರ ನರಕ ತೋರಿಸಿಯೂ ಮತ್ತೆ ಅವಳೊಟ್ಟಿಗೆ ಸಂಸಾರ ಮಾಡುವ ದಾಷ್ಟ್ಯತೆ ನೋಡಿ. ಅವ್ರಿಗೇನು ನಮ್ ಹೆಣ್ಣು ಮಕ್ಕಳನ್ನ ಸಂಸಾರ ಮಾಡ್ಬೇಕು ಅಂತ ಏನಿಲ್ಲ. ಅವ್ರ ಹೆಣ್ಮಕ್ಳನ್ನೇ ಅವ್ರ ಹೆಣ್ಮಕ್ಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬಳನ್ನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಆ ಮದ್ವೆಗಿರೋ ವ್ಯಾಲ್ಯೂ ಅದನ್ನ ಹೊಡೆದಾಕ್ಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ತೀವಿ ನಾವು. ಇನ್ನೊಂದ್ ಮದ್ವೆ ಆಗ್ಬೇಕು ಅಂದ್ರೆ ನಮ್ಗೆ ಅದೊಂಥರ ಕೆಟ್ಟ ಅಪವಾದ ಇದ್ದಂಗೆ. 2ನೇ ಮದ್ವೆ ಆಗಿದ್ದಾನೇನೋ ಅಂತ ಸಮಾಜದಲ್ಲಿ ನಮ್ಮನ್ನ ನೋಡೋ ರೀತಿನೇ ಬೇರೆ ಅನ್ನೋ ತರ ನಮ್ ಮೆಂಟಾಲಿಟಿ. ಅವರೆಲ್ಲ ಹಂಗಿಲ್ಲ. ಮದ್ವೆಗೆ 4 ಆದ್ರೂ ಆಗ್ಬೋದು, 5 ಆದ್ರೂ ಆಗ್ಬೋದು, ಅವ್ರ ಕಾನೂನಲ್ಲೇ ಇದೆ. 4 ಮದ್ವೆ ಆಗ್ತಾರೆ. ಅವ್ರ ಹೆಣ್ಮಕ್ಳನ್ನೇ ಮದ್ವೆ ಆಗಿ ಬಿಡ್ಬೇಕಾದ್ರೆ ಇಲ್ಲಿ ಯಾವ್ದೋ ಧರ್ಮದಿಂದ ಬಂದಿರೋ ಹೆಣ್ಣು ಮಕ್ಕಳಿಗೆ ಅವ್ರೇನಾದ್ರೂ ನಮ್ ತರ ಸ್ವಾತಂತ್ರ್ಯ, ನಮ್ ತರ ಪ್ರೀತಿಯಿಂದ ನಮ್ಮ ಹಸ್ಬೆಂಡ್, ನಮ್ಮ ಹಿಂದೂ ಗಂಡು ಮಕ್ಳು ಕೊಡೋ ತರ ಪ್ರೀತಿ. ಹೆಂಡತಿ ಅಂತ ಹೇಳಿದ್ರೆ ಒಂಥರ ದೇವತೆ ತರ ನೋಡ್ತಾರೆ ಹಿಂದೂ ಸಂಪ್ರದಾಯದಲ್ಲಿ. ಹೆಂಡತಿ ಅಂದ್ರೆ ಒಂಥರ ಅವ್ರಿಗೊಂದು ಮರ್ಯಾದೆನೇ ಬೇರೆ. ಹೆಂಡತಿ ಅಂದ್ರೆ ಹಿಂಗಂದ್ರೆ ಹಂಗೆ ಅನ್ನೋದಿಲ್ಲ. ಆ ಲೆವೆಲ್ ಅಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳನ್ನ ನೋಡ್ತಾರೆ. ಅವ್ರ ಹೆಣ್ಮಕ್ಳಿಗೆ ಅವ್ರ ರಕ್ಷಣೆ ಕೊಡ್ತಾ ಇಲ್ಲ. ಅಲ್ಲಿ ಒಬ್ಬನ ಬಿಟ್ಟರೆ 4 ಜನನ ಅವ್ರ ಹೆಣ್ಮಕ್ಳನ್ನೇ ಮದ್ವೆ ಆಗ್ತಾರೆ. ಹಲಾಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇದು ಮಾಡ್ತಿರ್ಬೇಕಂದ್ರೆ ನೀವ್ ಯಾವ್ದೋ ಬೇರೆ ಧರ್ಮ ಬಂದಿರೋ ಹೆಣ್ಣು ಮಕ್ಳಿಗೆ ಕರ್ಕೊಂಡು ಹೋಗುವಾಗಲೇ ಇವ್ರ ಕ್ಯಾರೆಕ್ಟರ್ಲೆಸ್ ಅನ್ನೋ ರೀತಿಯಲ್ಲೇ ಕರ್ಕೊಂಡು ಅವ್ರ ಯೂಸ್ ಅಂಡ್ ಥ್ರೋ ಅಂತಾನೆ ನಿಮ್ನ ಕರ್ಕೊಂಡು ಹೋಗೋದು. ಆ ಸಮುದಾಯದಲ್ಲಿ ಹಂಗಿರ್ಬೇಕಾದ್ರೆ ನಿಮ್ಮ ಬೇರೆ ಹೆಣ್ಮಕ್ಳನ್ನ ಅವ್ರು ಎಲ್ಲಿ ಮರ್ಯಾದೆ ಕೊಡ್ತಾರೆ? ಅದು ಯಾಕೆ ಅರ್ಥ ಆಗ್ತಾ ಇಲ್ಲ? ಅದೇ ಪಾಯಿಂಟ್.
ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ನಿಮ್ಗೆ ಇಷ್ಟು ಸ್ವತಂತ್ರ, ನೀವು ಪ್ಯಾಂಟ್ ಹಾಕೋಬಹುದು, ಚಡ್ಡಿ ಹಾಕೋಬಹುದು, ಏನ್ ಬೇಕಾದ್ರೂ ಹಾಕೋಬಹುದು, ನೀವು ಹೇರ್ ಕಟ್ ಆದ್ರೂ ಮಾಡ್ಕೋಬಹುದು, ಜಡೆ ಆದ್ರೂ ಹಾಕೋಬಹುದು, ಏನಾದ್ರೂ ನಿಮ್ಗೆ ಇಷ್ಟ ಬಂದ ಉಡುಪು ನೀವು ಹಾಕೋಬಹುದು. ಅಷ್ಟು ಸ್ವತಂತ್ರ ಇರೋರು ಏಕ್ದಮ್ ಬುರ್ಕ ಹಾಕೊಂಡು ತಿರ್ಗಾಡ್ತೀರಾ ಅಂತ ಹೇಳಿದ್ರೆ, ನೀವು ಜೈಲಿಗೆ ಹೋಗೋದಕ್ಕೆ ಜೈಲೊಳಗೆ ಸಿಕ್ಕಾಕೊಳ್ಳೋಕೆ ಯಾಕೆ ಅಷ್ಟೊಂದು ಆಸೆ ಪಟ್ಟು ಮುಗಿಬಿದ್ದು ಹೋಗ್ತಿದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೆಣ್ಮಕ್ಳು ಈ ತರ ಫ್ರೀಡಮ್ ಅನ್ನೋದೇ ಇಷ್ಟ ಇಲ್ವಾ ಅಂತ ಅನ್ಸುತ್ತೆ ಒಂದೊಂದ್ಸಲ ಈ ಹೆಣ್ಮಕ್ಳು. ಅಥವಾ ಅತಿಯಾದ ಫ್ರೀಡಮ್ ಒಂದು ಬಂಧನವನ್ನ ಬಯಸ್ತದೆ. ಅದು ಅತಿಯಾದ ಫ್ರೀಡಮ್, ಅವ್ರು ಲವ್ ಮಾಡೋವರೆಗೂ ಅತಿಯಾದ ಫ್ರೀಡಮ್, ಅವ್ರನ್ನ ಲವ್ ಮಾಡಾದ್ಮೇಲೆ ಫುಲ್ ಇದು ಪಂಜರ. ಅಲ್ಲಿ ಫುಲ್ ಡೈವರ್ಟ್ ಆಗ್ಬಿಡ್ತಾರೆ ಅವ್ರು. ಫುಲ್ ಯಾವ ಲೆವೆಲ್ಗೆ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಅಮ್ಮನೂ ಕೇಳಲ್ಲ, ಯಾರನ್ನೂ ಕೇಳಲ್ಲ, ನನಗೂ ಅವ್ರ ಸಂಬಂಧನೇ ಇಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ದಿನ ಸ್ಟ್ರಗಲ್ ಆಗಿ ಅವ್ರದ್ದು ನಿಜ ರೂಪಗಳೆಲ್ಲ ಹೊರಗಡೆ ಬಂದಾದ್ಮೇಲೆ ಅವಾಗ ಅವ್ರಿಗೆ ಅದದ್ದು ಅರಿವಾಗುತ್ತೆ, ನಾನು ಏನು ತಪ್ಪು ಮಾಡಿದೆ ಅಂತ. ಅಲ್ಲಿವರೆಗೂ ಅರ್ಥ ಆಗಲ್ಲ. ಅದು ಏನು ಇವ್ರನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದಕ್ಕೂ ಆಗೋದಿಲ್ಲ. ಅದು ಎಷ್ಟು ದಿನ ಇರ್ತಾರೆ. ಅದು ಅರಿವಾದಾಗ ನಾನು ತಪ್ಪು ಮಾಡಿದೆ. ಇವ್ರ ಕಣ್ಣಿದ್ರೆ ಮತ್ತೆರಡು ಜನ ಕರ್ಕೊಬರ್ತಾರೆ, 2 ಅಲ್ಲ 4 ಜನನೇ ಕರ್ಕೊಬರ್ತಾರೆ. ಈ ತರ ಇದೆ. ಇವಳು ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಕರ್ಕೊಂಡು ಹಲಾಲ ಮಾಡ್ತಾರೆ. ಆ ಥರ ಇರೋ ಪದ್ಧತಿಲಿ ಅದು ಏನು ಹೆಣ್ಣು ಮಕ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ, ಏನು ಮಾಡೋದೇ ಗೊತ್ತಾಗ್ತಿಲ್ಲ. ಕಾನೂನಲ್ಲಿ ಏನಾದರೂ ಆ್ಯಕ್ಟ್ ತಂದು ಇದಕ್ಕೇನಾದರೂ ಒಂದು ಸ್ಟ್ರಿಕ್ಟಾಗಿ ಎಲ್ಲ ಪಂಡಿತರು, ನುರಿತ ಪಂಡಿತರು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಏನಿದೆ, ಏನು ಮಾಡ್ಬೋದು, ಯಾವ ಥರ ಇದರಿಂದ ಹೊರಗಡೆ ತರ್ಬೋದು ಅನ್ನೋದನ್ನ ಸರ್ಕಾರಗಳು ಕೂತ್ಕೊಂಡು ಮಾಡಬೇಕು, ವಿಶ್ಲೇಷಣೆ ಮಾಡಿ ಇದಕ್ಕೊಂದು ಆ್ಯಕ್ಟ್ ತರಲೇಬೇಕು. ಇಲ್ಲ ಅಂದರೆ ನಮ್ಮ ಹೆಣ್ಮಕ್ಳನ್ನ ಅವರು ಯೂಸ್ ಮಾಡ್ಕೋತಾರೆ. ನಮ್ಮ ಹೆಣ್ಮಕ್ಳು ಯೂಸ್ ಆ್ಯಂಡ್ ಥ್ರೋ ಪೇಪರ್ ಆಗಿ ಹೋಗ್ತಾರೆ ಅಷ್ಟೇ, ಇನ್ನೇನು ಆಗೋದಿಲ್ಲ. ಅಷ್ಟೇ ಆಗೋದು. ಇವತ್ತು ಈ ಲೆಫ್ಟಿಸ್ಟ್ ಮೈಂಡ್ ಇರ್ಬೋದು ಅಥವಾ ಕಾಂಗ್ರೆಸ್ ಮೈಂಡ್ ಇರ್ಬೋದು, ನಾಳೆ ಅವ್ರ ಹೆಣ್ಮಕ್ಳಿಗೆ ಆದಾಗ ಗೊತ್ತಾಗುತ್ತೆ ಏನು ನಾವು ಅಂತ, ಕಳ್ಕೊಂಡವ್ರು ನಾವು ಏನು ಅಂತ ಗೊತ್ತಾಗುತ್ತೆ ಆ ಲೆವೆಲಲ್ಲಿ. ಈಗ ನಿಮ್ಮ ಧರ್ಮ ಅಥವಾ ನಿಮ್ಮ ಜಾತಿ ಅಥವಾ ನಿಮ್ಮ ಜಾತಿಗಳಲ್ಲಿ ಮದುವೆ ಆದರೆ ನಾಳೆ ಹೋಗಿ ಮಾತಾಡಿಸ್ಬೋದು. ಇವ್ರು ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಮಾರಿದ್ರೆ ಎಲ್ಲೋ ಮೂಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಮಗಳ ಮುಖನೂ ನೋಡೋಕ್ಕಾಗೋದಿಲ್ವಲ್ಲ, ಮಗಳ ಮುಖನೂ ನೋಡಕ್ ಬಿಡೋದಿಲ್ವಲ್ಲ, ಬುರ್ಕ ಹಾಕೊಂಡು ಇಟ್ಟಿರ್ತಾರಲ್ಲ, ಎಲ್ಲಿ ನೀವು ಹುಡುಕ್ತೀರ ಅವ್ರನ್ನ. ಆ ಪರಿಸ್ಥಿತಿ ಇದೆ, ಅದು ಅರ್ಥ ಆಗ್ತಿಲ್ಲ. ಹೋಗ್ಲಿ ಆ ಸಮುದಾಯದವರಾದ್ರೂ ಅದ್ರ ಬಗ್ಗೆ ವಾಯ್ಸ್ ಮಾಡ್ತಾರ, ಅವರೆಲ್ಲರೂ ಒಗ್ಗಟ್ಟಾಗ್ಬಿಟ್ಟಿದೆ. ನೀವು ಈ ತರ ವಿಷಯಗಳಲ್ಲಿ ಅವರು ಒಬ್ರು ವಾಯ್ಸ್ ಮಾಡೋದಿಲ್ಲ. ಈ ತರ ಏನಕ್ ಅದೇ ನೀವು ದೇವಸ್ಥಾನದ ಮುಂದೆ ಹೂವು ಹಂಪಲ ಯಾಕೆ ಮಾರೋದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ಬಂದ್ಬಿಡ್ತಾರೆ, ಫುಲ್ ಹೋರಾಟ ಮಾಡಕ್ಕೆ ಬಂದ್ಬಿಡ್ತಾರೆ. ಅದೇ ನಮ್ ಹಿಂದೂ ಹೆಣ್ಣು ಮಕ್ಕಳನ್ನ ಹಿಂಗ್ ಹೊಡೆದು ಬಿಸಾಕಿದಿರಲ್ಲ, ಏನಕ್ ಮಾಡಿದೀರ ನೀವು ಅಂತ ಅವರೇ ಮುಂದೆ ಬಂದು ಈ ತರ ಮಾಡೋದು ತಪ್ಪು, ಅವನ್ನ ಬಹಿಷ್ಕಾರ ಮಾಡೋದು ಅಥವಾ ಅವನ್ನೇ ಹಿಡಿದು ಕೊಡೋದು, ಅವ್ರ ಫ್ಯಾಮಿಲಿನ ಬಹಿಷ್ಕಾರ ಮಾಡ್ಲಿ. ಯಾವಾಗ ಮುಸ್ಲಿಮ್ಸ್ ಅವ್ರನ್ನು ನಾವು ಬೇಷ್ ಅಂತ, ಅವ್ರನ್ನೇನ್ ದ್ವೇಷ ಮಾಡ್ಬೇಕು ಅಂತ ಇಲ್ಲ, ಅವರು ನಮ್ಮಂಗೆ ಯೋಚನೆ ಮಾಡಿದ್ರೆ ನಾವು ಅವ್ರನ್ನು ಬೇಷ್ ಅಂತೀವಿ. ಅದು ಸಮಾಜದ ಮುಖದಿಂದ ಬರುವುದು ಹಾಳಾಗೋಗ್ಲಿ. ನೀವೇ ಹೇಳಿದ್ರಲ್ಲ, ಡಿಬೇಟ್ ಗಳಲ್ಲಿ ಕೂತ್ಕೊಳ್ಳುವಂತ ತಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಂತ ಜನಗಳೇ ಅಲ್ಲಿ ಅದನ್ನ ವಿರೋಧಿಸ್ತಾರಲ್ಲ. ಹೌದು, ವಿರೋಧಿಸ್ತಾರೆ. ಮತ್ತೆ ಅದನ್ನ ಸಮರ್ಥಿಸ್ತಾರಲ್ಲ. ಹೌದು, ಸಮರ್ಥಿಸ್ತಿದ್ದಾರೆ. ಹೇಳಿದ್ರೆ ಅದು ಆತರ ಇಲ್ಲ, ನಿಮ್ದೆಲ್ಲ ಪ್ರೊಪಗೆಂಡ, ಇದೊಂದು ಕೋಮವಾದಿ, ನೀವು ಸಹೋದರತ್ವ ಬೆಳೆಸಲ್ಲ, ಅದು ಇದು ಅಂತ ಸಹಬಾಳ್ವೆ ಮಾಡಲ್ಲ, ನೀವು ಕೋಮುವಾದಿಗಳು, ಇದು ಬಿಜೆಪಿ ಅಜೆಂಡಾ, RSS ಅಜೆಂಡಾ ಅಂತ ಅದಕ್ಕೆ ತಲೆಗೆ ಕಟ್ಟಿಬಿಡ್ತಾರೆ. ಅದಕ್ಕೆ ಏನ್ ಮಾಡೋದಕ್ಕಂತ ಹೇಳಿ. ಸೊ ಇವತ್ತಿನ ಈ 10 ವರ್ಷದಲ್ಲಿ ಕೊನೆಗೂ ನೀವು ಈ ತೀರ್ಮಾನಕ್ಕೆ ಬಂದಿದ್ದೀರಿ. ಹೌದು, ನನಗೆ ಬೇಜಾರು ಅಂದ್ರೆ ನಮ್ಮ ಧರ್ಮದವ್ರ ಮೇಲೆ ಬೇಜಾರು, ನನಗೆ ನಮ್ಮ ಹೆಣ್ಣು ಮಕ್ಳ ಮೇಲೆ, ನಮ್ಮ ಧರ್ಮದಲ್ಲಿರೋರ ಮೇಲೆ ಬೇಜಾರು. ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಇವರು. ನಾವು ಒಗ್ಗಟ್ಟಾಗಿದ್ರೆ ಅವ್ರು ಯಾಕೆ ಬರ್ತಾರೆ ಹೇಳಿ. ನಾವು ಇವತ್ತು ನೀವು ದೆಹಲಿಯಲ್ಲಿ ಅವನು ಯಾರ ದಲಿತಂದ ತರುಣ ಮರ್ಡರ್ ಆಗಿದ ತಕ್ಷಣ ಎಲ್ಲಾ ಹಿಂದೂಗಳು ಒಗ್ಗೂಡಿ ಅಲ್ಲಿ ಅವರು ರಂಜಾನ್ ಮಾಡಕ್ಕೂ ಬಿಡ್ಲಿಲ್ಲ. 78 ವರ್ಷದ ಸ್ವತಂತ್ರ ಭಾರತದಲ್ಲಿ ಫಸ್ಟ್ ಕೇಸ್ ಅವ್ರು ಊರು ಬಿಟ್ಟಿದ್ದಾರೆ. ಮತ್ತೆ ಅವ್ರು ಆಮ್ ಆದ್ಮಿ ಪಕ್ಷದವ್ನು ಬಂದು ಅವ್ರಿಗೆ ರಂಜಾನ್ ಮಾಡಕ್ಕೆ ಬಿಡಿ ಅಂತ ಹೇಳಿದ್ರು ಹೊಡೆದು ಓಡಿಸಿದ್ದಾರೆ. ಆ ರೀತಿ ಒಗ್ಗಟ್ಟು ಬಂದ್ರೆ ಇವ್ರು ಒಬ್ಬರಾದ್ರೂ ನಮ್ ಹೆಣ್ಮಕ್ಳ ಕಡೆ ತಿರ್ಗಿ ನೋಡ್ಬಿಡ್ಲಿ. ನಮ್ಮ ಹೆಣ್ಮಕ್ಳಿಗಾಗಿಲ್ವಲ್ಲ, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಅಲ್ಲ, ನಮ್ಮಲ್ಲಿ ಏನು ಅಂದ್ರೆ ಪಕ್ಕದ ಮನೆ ಹೆಣ್ಮಕ್ಳಿಗಾದ್ರೆ ನಮ್ಗೆ ಸಮಸ್ಯೆ ಆಗೋದಿಲ್ಲ. ನಾವು ಆ ಲೆವೆಲ್ ಅಲ್ಲಿ ಇದ್ದೀವಿ. ನಮ್ಗೇನು ಇಲ್ವಲ್ಲ, ನಮ್ಮ ಹೆಣ್ಮಕ್ಳಿಗೇನು ಆಗಿಲ್ವಲ್ಲ.
ನಾವ್ ಯಾಕೆ ತಲೆ ಇರಾನ್ ನಲ್ಲಿ ಕಮೇನಿ ಸತ್ತರೆ ಇಲ್ಲಿ ಎದೆ ಬಡ್ಕೊಂಡು ಎದೆ ಬಡ್ಕೋತಾರೆ. ಪ್ರತಿಭಟನೆ. ಅವರ ಮೆಂಟಾಲಿಟಿ ಹೇಗೆ ಅಂತ ಹೇಳಿದ್ರೆ ಈ ಇಸ್ರೇಲ್ ಅವರು ಅಮೆರಿಕಾದಲ್ಲಿ ಮುಸ್ಲಿಮ್ಸ್ ಕಂಟ್ರಿ ಅವ್ರಿಗೆ ಹೊಡೆದ್ರೆ ಪ್ರೊಟೆಸ್ಟ್ ಮಾಡ್ಬಿಡ್ತಾರೆ, ಅವರ ಸಾಮಾನುಗಳನ್ನೆಲ್ಲ ಬಹಿಷ್ಕಾರ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ರಿಲಿಜನ್ ನಮ್ಮನ್ನ ಹೊಡಿಬಾರ್ದು, ನಮ್ಮ ಮೇಲೆ ಟಾರ್ಗೆಟ್ ಮಾಡಬಾರ್ದು, ಬೇರೆ ರಿಲಿಜನ್ ಮಾಡಬಾರ್ದು. ಅದೇ ಅಫ್ಘಾನಿಸ್ತಾನ ಪಾಕಿಸ್ತಾನ ಹೊಡ್ಕೊಳ್ಳಿ, ಅದ್ರ ಬಗ್ಗೆ ಯಾರಾದ್ರೂ ರೋಡಲ್ಲಿ ಬಂದು ಹೋರಾಟ ಮಾಡ್ತಾರೆ. ಹಿಂದೂ ಅಂತ ಬಂದ್ರೆ ಅವರೆಲ್ಲ ಒಂದು ಹೋರಾಟ ಮಾಡಲ್ಲ ಅವರು. ಅವ್ರವ್ರೇ ಹೊಡೆದಾಡ್ಕೊಂಡ್ರೆ ಅಯ್ಯೋ ಈ ತರ ಅನ್ಯಾಯ ಆಗ್ತಿದೆ ಅಂತ ಅವ್ರು ಯಾರು ಬರೋದಿಲ್ಲ. ಶಿಯಾನು ಬಾಯಿ ಮುಚ್ಕೊಂಡಿದ್ದಾರೆ, ಸುನ್ನಿನೂ ಬಾಯಿ ಮುಚ್ಕೊಂಡಿದ್ದಾರೆ. ಇರಾನ್ ಅಲ್ಲಿ ಇಸ್ರೇಲ್ ಅವ್ರು ಹೊಡೆದಿರೋದಕ್ಕೆ ಈಗ ಬಾಯಿ ಬಡ್ಕೋತಾ ಇರೋದು. ಅದೇ ಬೇರೆ ಕಂಟ್ರಿ ಮುಸ್ಲಿಮ್ಸ್ ಕಂಟ್ರಿ ಅವರೇ ಹೊಡೆದಿದ್ರೆ ಸುಮ್ನೆ ಆಗ್ಬಿಡೋದು, ಬೇಸರ ಇರ್ತಿರ್ಲಿಲ್ಲ. ಅವ್ರನ್ನ ಅವರೇ ಹೊಡ್ಕೋಬಹುದು, ಬೇರೆಯವ್ರು ಹೊಡಿಯಕ್ ಬಿಡಲ್ಲ. ಅವರು ಬೇರೆಯವರು ನಮ್ಮ ಇದಕ್ಕೆ ಬರಬಾರ್ದು ಅಂತ ಅಷ್ಟು ಒಗ್ಗಟ್ಟವ್ರು. ಆ ಲೆವೆಲಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ಏನಾದ್ರೂ ಇವರು ನಿಂತು ಬಿಡ್ತಾರೆ. ಬೇರೆಯವರಿಂದ ಏನಾದ್ರೂ ಇವರು ಧರ್ಮಕ್ಕೆ ಏನಾದ್ರೂ ಆದ್ರೆ ಇವರು ನಿಂತು ಬಿಡ್ತಾರೆ. ಅವ್ರ ಧರ್ಮದವ್ರು ಹೊಡೆದಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಬಾಂಬ್ ಆದ್ರೂ ಹಾಕೊಳ್ಳಿ, ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟಾಗಿಯೂ ನೀವು ಮತ್ತೆ ನಿಮ್ಮ ಹೋರಾಟವನ್ನು ಮುಂದುವರಿಸಿದ್ರಿ. ಹೋರಾಟ ನನಗೆ ಯಾವುದೇ ಈ ತರ ಕೇಸ್ಗಳು ಬಂದ್ರು ಅದರಲ್ಲಿ ನಾನು ನಿಂತ್ಕೊಂಡು ಹೋರಾಟ ಮಾಡ್ತೀನಿ. ಅದಕ್ಕೇನ್ ಮಾಡ್ಬೋದು, ನನ್ನ ಕೈಯಿಂದ ಆಗೋಷ್ಟು ನಾನು ಪ್ರಯತ್ನ ಪಡ್ತೀನಿ. ಎಷ್ಟು ಈ ಹೋರಾಟದ ವಿಂಗು ಜಾಸ್ತಿ ವಿಸ್ತೃತ ಆಗ್ತಾ ಇದೆಯಾ ಅಥವಾ ಸಂಕುಚಿತಗೊಳ್ತಾ ಇದೆಯಾ? ಇಲ್ಲಿ ಎಲ್ಲರೂ ಬರೋದಿಲ್ಲ ಈ ತರ ಓಪನ್ ಆಗಿ ಮಾತಾಡೋಕ್ಕೆ, ಓಪನ್ ಆಗಿ ಇದು ಮಾಡೋದಕ್ಕೆ ಬರೋಲ್ಲ. ಕೆಲವರು ಅವರ ಒಂದು ಇದು ಬೆಳೆಸ್ಕೊಳ್ಳೋಕ್ಕೋಸ್ಕರ ಸಂಘಟನೆಗಳೆಲ್ಲ ಹೋಗ್ತವೆ. ಬಿಟ್ರೆ ಪ್ರಾಪರ್ ಆಗಿ ಒಳಗಡೆ ನುಗ್ಗಿ ಅದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು, ಯಾವ ತರ ನಿಲ್ಬೇಕು, ಯಾವ ತರ ಅವ್ರು ಮಾಡ್ತಾರೆ ನೋಡಿ ಹೋರಾಟ. ಈಗ ಲವ್ ಜಿಹಾದ್ ಕೇಸ್ ಬಂತು ಅಂದಿದ ತಕ್ಷಣ ಹುಡುಗಿ ಈ ತರ ಗ್ರ್ಯಾಬ್ ಆದ್ಲು ಅಂದ್ರೆ ಇಡೀ ಸಂಘಟನೆಯಿಂದ ಇಡೀ ಸಮುದಾಯ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿದ್ರೆ ಅವ್ರು ಹೆದರ್ಕೋತಿದ್ರು. ಆತರ ಇಲ್ಲ ನಮ್ದ್ರಲ್ಲಿ, ಒಳಗಡೆ ಹೋಗೋದೇ ಇಲ್ಲ. ಹೋದ್ಲ ಅವಳಿಗೆ ಇಷ್ಟ ಇಲ್ವಾ, ಹೋಗ್ಲಿ ಬಿಡಿ, ನಾವೇನ್ ಮಾಡಕ್ಕಾಗುತ್ತೆ, ಅವ್ರ ಅಪ್ಪ ಅಮ್ಮನೂ ಏನು ಮಾಡಕ್ಕಾಗಲ್ಲ, ಕಾನೂನು ಏನು ಮಾಡಕ್, ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ತಾರ. ಅವಾಗ ಯಾವ ಹೋರಾಟ ಮಾಡಿ ಏನು ಮಾಡೋದು, ಏನು ಪ್ರಯೋಜನ ಅಂತಾನೆ ನನಗೆ ಬೇಸರ. ಅಂದ್ರೆ ಅದೇ ಏನು ಮಾಡೋಕ್ಕಾಗ್ತಿಲ್ವಲ್ಲ, ನಾವು ಕೈ ಕಟ್ಕೊಂಡು ಕುತ್ಕೊಂಡು ನೋಡ್ಬೇಕಲ್ಲ, ಅಯ್ಯೋ ಅನಿಸ್ಬೇಕಲ್ಲ, ಅಷ್ಟು ಬಿಟ್ರೆ ಇನ್ನೇನು ಅನ್ಸಲ್ಲ. ನಮ್ಮ ಹೆಣ್ಮಕ್ಳು ಸ್ಟೋರಿ ನೋಡ್ತಿದ್ರೆ ಹೊಟ್ಟೆಲಿ ಬೆಂಕಿ ಹಾಕ್ದಂಗಾಗುತ್ತೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗ್ತಾ ಇಲ್ಲ.